ನಮಸ್ಕಾರ ಸ್ನೇಹಿತರೆ, ಆರ್ಕೆ ಟಿವಿ ಚಾನೆಲ್ಗೆ ಸ್ವಾಗತ. ಆರ್ಸಿಬಿ ಹಾಗೂ ಎಲ್ಎಸ್ಜಿ ನಡುವಿನ ಐಪಿಎಲ್ ನ ಈ ಪಂದ್ಯ ಇದೇ ಏಪ್ರಿಲ್ 15ರಂದು ಇಂದು ಬುಧವಾರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎರಡು ತಂಡಗಳು ಮುಖಾಮುಖಿಯಾಗ್ತವೆ. ಅತ್ತ ಮುಂಬೈ ವಿರುದ್ಧ ಆರ್ಸಿಬಿ ಗೆದ್ದು ಬರುತ್ತಿದ್ರೆ, ಇತ್ತ ಜಿಟಿ ವಿರುದ್ಧ ಲಕ್ನೋ ತಂಡ ಸೋತು ಬರುತ್ತವೆ. ಹೀಗಾಗಿ 5ನೇ ಪಂದ್ಯಕ್ಕಾಗಿ ಉಭಯ ತಂಡಗಳು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎದುರು ಬದಲಾಗಲಿವೆ. ಮತ್ತೊಂದು ಕಡೆ ಟವರ್ನಲ್ಲಿ ಆರ್ಸಿಬಿ ಈ ಸಲ ಆಡಿದ 2 ಮ್ಯಾಚ್ಗಳನ್ನ ಕೂಡ ಗೆದ್ದುಕೊಂಡಿದೆ. ಅಂಡ್ ಬ್ಯಾಟಿಂಗ್ ಮೊದಲು ಅಂತ ಬಂದಾಗ ಆರ್ಸಿಬಿ 200ಕ್ಕೂ ಅಧಿಕ ರನ್ ಬಾರಿಸುವುದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಈ ಮಧ್ಯೆ ಕೊಹ್ಲಿ ಇಂದಿನ ಪಂದ್ಯ ಆಡ್ತಾರಾ? ಆರ್ಸಿಬಿಯ ಪ್ಲೇಯಿಂಗ್ 11 ಕಾಂಬಿನೇಷನ್ ಯಾವ ರೀತಿ ಎದುರಿದೆ, ಪಂದ್ಯದ ಪಿಚ್ ರಿಪೋರ್ಟ್ ಕತೆ ಏನ್ ಹೇಳುತ್ತೆ, ಹಾಗೂ ಉಭಯ ತಂಡಗಳ ಬಲಾಬಲ ಏನಿದೆ ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗಾಗಿ ಕೊಹ್ಲಿ ಇಂದಿನ ಮ್ಯಾಚ್ ಆಡ್ತಾರಾ? ಹೌದು, ಖಂಡಿತ ವಿರಾಟ್ ಇಂದಿನ ಮ್ಯಾಚ್ ಆಡೋ ಸಾಧ್ಯತೆ ಹೆಚ್ಚಾಗಿದೆ. ಅವರು ಪ್ರಾಕ್ಟೀಸ್ ಮಾಡ್ತಾ ಇರುವ ಕೆಲ ಫೋಟೋಗಳು ಕೂಡ ವೈರಲ್ ಆಗ್ತಾ ಇವೆ. ಕಳೆದ ಮ್ಯಾಚ್ ನಲ್ಲಿ ಕೊಹ್ಲಿ 38 ಬಾಲ್ ನಿಂದ 50 ರನ್ ಬಾರಿಸಿದ್ರು. ಅದು ಅವರಿಗೂ ಕೂಡ ಸ್ಯಾಟಿಸ್ಫೈಡ್ ಇನ್ನಿಂಗ್ಸ್ ಆಗಿರಲಿಲ್ಲ. ಇಂದು ಕೊಹ್ಲಿ ಬ್ಯಾಟ್ ನಿಂದ ರನ್ ಬರುವ ನಿರೀಕ್ಷೆ ಇದೆ. ಇನ್ನು ರಸಿಕ್ ಸಲಾಮ್ದಾರ್ ಕೂಡ ಕಳೆದ ಪಂದ್ಯದಲ್ಲಿ ಇಂಜುರಿಗೆ ತುತ್ತಾಗಿದ್ರು. ಆದಾಗ್ಯೂ ಅವರು ಕೂಡ ಫಿಟ್ ಅಂಡ್ ಫೈನ್ ಆಗಿದ್ದು, ಅವರು ಕೂಡ ಪ್ಲೇಯಿಂಗ್ 11 ಭಾಗವಾಗಲಿದ್ದಾರೆ ಸ್ನೇಹಿತರೆ. ಹೀಗಾಗಿ ಆರ್ಸಿಬಿ ತನ್ನ ಲಾಸ್ಟ್ ಮ್ಯಾಚ್ ನ ಸೇಮ್ ಪ್ಲೇಯಿಂಗ್ 11 ನೊಂದಿಗೆ ಕಣಕ್ಕಿಳಿಯುವ ಸಾಧ್ಯತೆ ದಟ್ಟವಾಗಿದೆ. ಅಂಡ್ ಈ ಪಂದ್ಯದಲ್ಲಿ ರಜತ್ ಪಾಟಿದಾರ್ ವಿರುದ್ಧ ಪ್ರಿನ್ಸ್ ಯಾದವ್ ಅಥವಾ ದಿಗ್ವಿಜಯ್ ಶರ್ಮಾ ಯಾವ ರೀತಿಯಾಗಿ ಬೌಲಿಂಗ್ ಮಾಡ್ತಾರೆ ಎನ್ನುವ ಬ್ಯಾಟಲ್ ತುಂಬಾ ಕ್ರೂಷಿಯಲ್ ಆಗಲಿದೆ. ಅದಲ್ಲದೆ ಮೊಹಮ್ಮದ್ ಶಮಿ ವರ್ಸಸ್ ವಿರಾಟ್ ಹಾಗೂ ಫಿಲ್ ಸಾಲ್ಟ್ ಯಾವ ರೀತಿಯಾಗಿ ಆಡ್ತಾರೆ ಅನ್ನೋದು ಕೂಡ ಕ್ರೂಷಿಯಲ್ ಆಗಲಿದೆ. ಈ 2 ಬ್ಯಾಟಲ್ಗಳು ಪಂದ್ಯವನ್ನ ಮತ್ತಷ್ಟು ರೋಚಕವಾಗುವಂತೆ ಮಾಡಿಕೊಂಡಿದೆ. ಅಂಡ್ ಪಿಚ್ ರಿಪೋರ್ಟ್ ಅಂತ ಬಂದಾಗ ಇಲ್ಲಿ ಸರ್ವೇ ಸಾಮಾನ್ಯ 200 ರನ್ ಬರೋದಂತೂ ಖಂಡಿತ. ಅಂಡ್ ಟಾಸ್ ಗೆದ್ದವರು ಚೇಸ್ ಮಾಡಲು ಇಲ್ಲಿ ಎದುರು ನೋಡುತ್ತಾರೆ. ಇನ್ನುಳಿದಂತೆ ಆರ್ಸಿಬಿಯ ಪ್ಲೇಯಿಂಗ್ 11 ನೋಡೋದಾದ್ರೆ ವಿರಾಟ್ ಹಾಗೂ ಫಿಲ್ ಸಾಲ್ಟ್ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ. ಸಾಲ್ಟ್ ಲಾಸ್ಟ್ ಮ್ಯಾಚ್ ನಲ್ಲಿ ಒಳ್ಳೆ ಇನ್ನಿಂಗ್ಸ್ ಆಡಿದ್ರು. ಡಿಡಿಪಿ ಅಟ್ ನಂಬರ್ 3. ಇನ್ನು 4ನೇ ಕ್ರಮಾಂಕದಲ್ಲಿ ರಜತ್ ಪಾಟಿದಾರ್, 5ನೇ ಸ್ಲಾಟ್ ನಲ್ಲಿ ಜಿಕೆ ಶರ್ಮಾ, 6ನೇ ಕ್ರಮಾಂಕದಲ್ಲಿ ಟಿಮ್ ಡೇವಿಡ್, 7ನೇ ಸ್ಲಾಟ್ ನಲ್ಲಿ ಕುನಾಲ್ ಪಾಂಡ್ಯ, 8ನೇ ಕ್ರಮಾಂಕದಲ್ಲಿ ಸುರೇಶ್ ಶರ್ಮಾ, 9ನೇ ಸ್ಲಾಟ್ ನಲ್ಲಿ ಭುವನೇಶ್ವರ್ ಕುಮಾರ್, 10ನೇ ಕ್ರಮಾಂಕದಲ್ಲಿ ಜೇಕಬ್ ಡೆಫಿ ಹಾಗೂ 11ನೇ ಮತ್ತು ಅಂತಿಮ ಸ್ಲಾಟ್ ನಲ್ಲಿ ರಸಿಕ್ ಸಲಾಮ್ದಾರ್ ಆಡುವ ಸಾಧ್ಯತೆ ಹೆಚ್ಚಾಗಿದೆ. ಈ ಬಲಿಷ್ಠ ಪ್ಲೇಯಿಂಗ್ 11 ಕಟ್ಕೊಂಡು ಆರ್ಸಿಬಿ ಟೂರ್ನಿಯಲ್ಲಿ 4ನೇ ವಿಕ್ಟರಿ ಬಾರಿಸುತ್ತಾ ಅಥವಾ ಲಕ್ನೋ ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಮರಳುತ್ತಾ ಅನ್ನೋದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ